ಓ ಶಶಿ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಂದು ಕನ್ನಡ ಶಾಲೆಗಳನ್ನ ಮುಚ್ತಾ ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಇಲ್ಲ ಅಂತೇಳಿ. ಹಾಗಾಗಿ ಗ್ರಾಮದ ಹುಡುಗರು, ಅಲ್ಲೇ ಓದಿರತಕ್ಕಂತ ಪ್ರವೀಣ್ ಮಲ್ನಾಡ್ ಅವರು ಗ್ರಾಮದ ಹುಡುಗರು ಅಂತೇಳಿ ಒಂದು ತಂಡ ಕಟ್ತಾರೆ. ಆ ತಂಡದ ಮುಖಾಂತರ ಕಳೆದ ವರ್ಷ ಒಂದು ಶಾಲೆಗೆ ಸುಣ್ಣ ಬಣ್ಣ ಎಲ್ಲ ಹೊಡೆದಿರ್ತೀರಿ. ಹಾಗಾಗಿ ಪ್ರವೀಣ್ ಅವರು ಮತ್ತೊಂದು ಶಾಲೆ ನಮ್ಮ ಊರಿನಲ್ಲಿದೆ, ಈ ತರ ನಮ್ಮ ಹುಡುಗರೆಲ್ಲ ಸೇರಿ ಇನ್ನೊಂದು ಪ್ರಯತ್ನ ಮಾಡೋಣ ಅಂತಂದಾಗ ಎಲ್ಲರೂ ಸೇರಿ ಜೊತೆಗೆ ಕೈ ಜೋಡಿಸ್ತೀವಿ. ನಮ್ಮ ಲದಾಖ್ ಟೀಮ್ ಎಲ್ಲ ಸೇರಿ, ಅದ್ರ ಜೊತೆಗೆ ವಿಶೇಷವಾಗಿ ನನ್ನ ತಮ್ಮ ಆಗಿರ್ಬೋದು, ಶಶಿ ಆಗಿರ್ಬೋದು, ಇವರಿಬ್ರು ನಮ್ಮ ಟೀಮ್ ಒಂದಿಗೆ ಈ ಒಂದು ಟೀಮ್ ನಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರ್ತಾರೆ. ಇದೊಂಥರ ಒಂದು ಒಳ್ಳೆ ಸಂದರ್ಭನೇ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಯಾವ ರೀತಿ ಒಂದು ಕೆಲಸ ಮಾಡ್ತೀರಿ ಅನ್ನೋ ಒಂದು ಸಣ್ಣ ಪರಿಚಯನ ತೋರಿಸ್ತಾ ಬರ್ತೀನಿ. ನಾವು ಸುಣ್ಣ ಬಣ್ಣ ಹೊಡೆಯೋದಕ್ಕೆ ಬಂದಿದ್ದೀರಿ ಅಂತೇಳಿ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಪೈಂಟರ್ಸ್ ಅಂತ ಹೇಳ್ಬಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ಯಾಕಂತ ಹೇಳ್ಬಿಟ್ಟಂದ್ರೆ ಇದು ಒಂದು ಸಣ್ಣ ಪ್ರಯತ್ನ ಅಷ್ಟೇ, ಪರ್ಫೆಕ್ಟ್ ಆಗಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅಂತ ಹೇಳಕ್ಕಾಗಲ್ಲ. ಗೋಡೆಗಳ ಮೇಲೆ ಒಂದಷ್ಟು ಕಲಾಕೃತಿಗಳನ್ನ ಬಿಡಿಸ್ತಕ್ಕಂಥ SK ಅವ್ರು ಮಾತ್ರ ಪ್ರೊಫೆಷನಲ್ ಆರ್ಟಿಸ್ಟ್. ಸ್ಪೀಡ್ ಪೇಂಟ್ ಅಲ್ಲಿ ನ್ಯಾಷನಲ್ ಅವಾರ್ಡ್ ಎಲ್ಲ ಪಡೆದಿದ್ದಾರೆ. ಅವರ ಸಾಧನೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ, ಸಂದೇಹ ಬೇಡ. ಅವರ ಒಂದು ಸಾಧನೆ ಏನಿದೆ, ಗೂಗಲ್ ಅಲ್ಲಿ ಹೋಗಿ ಶಿವಕುಮಾರ್ ಕಂದಿಕೆರೆ ಅಂತ ಹೇಳ್ಬಿಟ್ಟು ಹೊಡೆದ್ರೆ ಅವರ ಸಾಧನೆ ಲೀಸ್ಟೇ ಬರುತ್ತೆ, ಹೋಗಿ ನೋಡ್ಬೋದು. ಸೆವೆಂತ್ ವರ್ಗ ಇದೆಯಾ? ನೀನು ಎಷ್ಟನೇ ಕ್ಲಾಸ್ ಈಗ? ಸೆವೆಂತ್. ಹೌದಾ? ಇದು ಹೆಂಗಿತ್ತು ಮೊದಲು? ಎಲ್ಲ ಬೋರ್ ಆಗಿತ್ತು. ಬೋರ್ ಆಗಿತ್ತಾ? ಒಟ್ನಲ್ಲಿ ನೋಡಕ್ ಹೆಂಗಿತ್ತು ಅವಾಗ? ಹಳೆ ಸ್ಕೂಲ್ ತರ ಇತ್ತು. ಹಳೇ ಸ್ಕೂಲ್ ತರ ಇತ್ತಾ? ಹಂಗಾಗಿ ಅವಾಗ ಹಂಗೆ ಇದ್ರೆ ನೀವು ಮತ್ತೆ ಸ್ಕೂಲ್ ಬರ್ತೀರಾ? ಸ್ಕೂಲಲ್ಲಿ ಇವಾಗ ಕಟ್ಟಡಗಳೆಲ್ಲ ಚೆನ್ನಾಗಿಲ್ಲ ಅಂದ್ರೆ, ಬರಲ್ಲ, ಬಾಗಿಲು ಸರಿ ಇಲ್ಲ, ಆಮೇಲೆ ಇಲ್ಲಿ ವಾತಾವರಣನೇ ಚೆನ್ನಾಗಿಲ್ಲ ಅಂದ್ರೆ ನೀವು ಬರ್ತೀರಾ? ಶಾಲೆಯಲ್ಲಿ ಟಾಯ್ಲೆಟ್ ಎಲ್ಲ ಮುಂಚೆ ಸರಿ ಇತ್ತಾ? ಅಣ್ಣ ಅದಕ್ಕೆ 10 ವರ್ಷ ಆಗುತ್ತೆ ನೋಡಿ, ಅದಕ್ಕೆ ಆಲ್ಟ್ರೇಷನ್ ಮಾಡ್ತಿದ್ದಾರೆ. ಗೋಡೆಗಳ ಮೇಲೆ ಯಾವ ಒಂದು ಭಾವಚಿತ್ರಗಳನ್ನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಡಿಸ್ಕಷನ್ ನಡೆಯೋ ಒಂದು ಸಂದರ್ಭದಲ್ಲಿ SK ಅವರು ಹೇಳ್ತಾರೆ, ಕನ್ನಡಾಂಬೆ ಮೊದಲನೇದಾಗಿ ಎಂಟ್ರೆನ್ಸ್ ಅಲ್ಲಿ ಕಾಣಬೇಕು ಅಂತ ಹೇಳಿ. ಸೊ ಹಾಗಾಗಿ ಕನ್ನಡಾಂಬೆಯ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀವಿ. ಶಾಲೆಯಲ್ಲಿ ಆರ್ಟ್ ವರ್ಕ್ ಎಲ್ಲ ಶುರುವಾಗಿದೆ, ಸ್ಕೆಚ್ ಹಾಕಿದ್ದಾರೆ SK ಅವರು. ಇವತ್ತು ನನ್ನನ್ನು ಸಹ ಅಸಿಸ್ಟೆಂಟ್ ಆಗಿ ತಗೊಂಡು ಒಂದಷ್ಟು ಕೆಲಸಗಳನ್ನ ನನಗೆ ಒಪ್ಪಿಸಿದ್ದಾರೆ. ಸೊ ಆರ್ಟ್ ವರ್ಕಲ್ಲಿ ಕೈ ಜೋಡಿಸಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಆರ್ಟ್ ವರ್ಕ್ ಆದಷ್ಟು ಕದೆ ಕ್ರಿಯೇಟ್ ಆಗಿದೆ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತೇಳಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದಂಥ ಆರ್ಟ್ ವರ್ಕು ಕೆಳಗಡೆ ಬಿದ್ದರೆ ಫುಲ್ ಡಮಾರು. ಕನ್ನಡಾಂಬೆಯ ಒಂದು ಚಿತ್ರನ ಮಾಡಬೇಕಾದ್ರೆ ಗ್ರಾಮಸ್ಥರಂತೂ ತುಂಬಾ ಸಹಾಯ ಮಾಡಿದ್ರು. ಯಾಕಂತ ಹೇಳ್ಬಿಟ್ಟಂದ್ರೆ ಅಲ್ಲಿ ಸ್ಟೂಲ್ ಆಗ್ಲಿ ಏನು ಇರ್ಲಿಲ್ಲ. ಆ ಟೈಮ್ನಲ್ಲಿ ಮರಗಳನ್ನ ಕಟ್ಟಿ ಅಲ್ಲೊಂದು ಸ್ಟ್ಯಾಂಡ್ ರೀತಿ ಮಾಡಿಕೊಟ್ರು. ಕೆಲವೊಂದಷ್ಟು ಕಷ್ಟ ಆದ್ರೂ ಸಹ SK ಅವರು ಸರ್ಕಸ್ ಎಲ್ಲ ಮಾಡಿ ಕೆಲಸನ ಕಂಪ್ಲೀಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂತು. ಆಕ್ಚುಲಿ ನನಗೆ ಒಂದು ಆರ್ಟ್ ಬಗ್ಗೆ ಒಂಚೂರು ಐಡಿಯಾ ಇದೆ. ಆ ಐಡಿಯಾ ಸಹ ಇವ್ರ ಕಡೆಯಿಂದಾನೇ ಬಂದಿದ್ದು. ಅದು ಹೇಗಂತಂದ್ರೆ, ಕಳೆದ ವರ್ಷ ಒಂದು ಶಾಲೆಗೆ ಬಣ್ಣ ಹೊಡೆಯಕ್ ಬಂದಾಗ ಆ ಟೈಮಲ್ಲಿ ಇವರ ಪರಿಚಯ ಆಗಿದ್ ನನಗೆ. ಅವಾಗಿಂದ ನಾವು ಇವರು 1-2 ರೈಡ್ ಅನ್ನ ಮಾಡಿದಿರಿ. ಸೊ ಪ್ರತಿ ಸರಿ ಸಿಕ್ದಾಗೆಲ್ಲ ಇವ್ರ ಕಡೆಯಿಂದ ನಾನು ಕರೆಕ್ಷನ್ಸ್ ಏನಾದ್ರು ಇದ್ರೆ ಕೇಳ್ಕೊಂತಾನೆ ಇರ್ತೀನಿ. ನಾನು ಅದೇನಾದ್ರು ಕೆಟ್ಟದಾಗ ಮಾಡಿದ್ರು ಸಹ ಅದನ್ನ ವ್ಯಂಗ್ಯ ಮಾಡ್ದಲೆ ತುಂಬಾ ಒಂದು ಒಳ್ಳೆ ರೀತಿನಲ್ಲಿ ಒಂದು ಗೈಡ್ಲೈನ್ಸ್ ನ ಕೊಡ್ತಾರೆ. ಸೊ ಅದು ತುಂಬಾ ನನಗೆ ಯೂಸ್ಫುಲ್ ಆಗಿದೆ. ಯಾಕಂತ ಹೇಳ್ಬಿಟ್ಟಂದ್ರೆ ನಮ್ಮ ಸ್ನೇಹಿತರೆ ಆಗಿರ್ಬೋದು ಅಥವಾ ಬೇರೆ ಯಾರೇ ಆದ್ರೂ ನೋಡ್ತಿದಂಗೆ ನಗಾಡ್ಬಿಡ್ತಾರೆ. ಆದ್ರೆ ಇವರು ಆ ಕೆಲಸನ ಮಾಡಲ್ಲ. ಬೆನ್ ತಟ್ಟಿ, ಇಲ್ಲ ಇದನ್ನ ಇನ್ನೊಂದ್ ಸ್ವಲ್ಪ ಕರೆಕ್ಟ್ ಮಾಡ್ಬೋದು, ಈ ತರ ಟ್ರೈ ಮಾಡಿ, ಈ ತರ ಪೆನ್ಸಿಲ್ ಗಳಲ್ಲಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ರೀತಿನಲ್ಲಿ ಒಂದು ಗೈಡ್ಲೈನ್ಸ್ ನ ಕೊಡ್ತಾ ಬರ್ತಾರೆ. ವಿಶೇಷವಾಗಿ ಈ ವ್ಯಕ್ತಿ ಬಗ್ಗೆ ನಾವು ಹೇಳಲೇಬೇಕು. ಯಾಕಂತ ಹೇಳ್ಬಿಟ್ಟಂದ್ರೆ ಇವರು ಮೂಲತಃ ಚೆನ್ನೈನವರು. ಅಲ್ಲಿಂದ ಲದಾಖ್ಗೆ ಬಂದಾಗ ನಮ್ಗೆ ಅಲ್ಲಿ ಪರಿಚಯ ಆಗ್ತಾರೆ. ಅದಾದ್ಮೇಲೆ ಒಂದೇ ಒಂದು ಫೋನ್ ಕಾಲ್ ಮಾಡಿರೋದು, ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಿನಿಟ್ ಅಲ್ಲಿ ಡಿಸೈಡ್ ಮಾಡಿ ಮಂಗಳೂರಿಗೆ ಬಂದಂತ ವ್ಯಕ್ತಿ. ತುಂಬಾ ಖುಷಿ ಆಗುತ್ತೆ ಇಂತ ಒಂದು ಸ್ನೇಹ ಹೆಂಗ್ ಸಿಗ್ಬೇಕು ಹೇಳಿ. ಅದಾದ್ಮೇಲೆ ನಮ್ಮ ಶಶಿ ಅವರು ಈ ವರ್ಷ ಶಬರಿಮಲೆ ಸಹ ಹೋಗಿದ್ರಿ ಜೊತೆಯಾಗಿ. ಅದಾದ್ಮೇಲೆ ಲಾಸ್ಟ್ ವರ್ಷ ಸಹ ದೇವಿರಮ್ಮ ಬೆಟ್ಟಕ್ಕೆ ಸಹ ಬಂದಿದ್ರು. ಸೊ ಹಾಗಾಗಿ ಇವ್ರು ಬಂದಿರೋದು ಇನ್ನೂ ವಿಶೇಷ. ನಾವು ಅವರು ಇಬ್ರು ಜೊತೆಲೆ ಆಟೋದಲ್ಲೇ ಬಂದಿದ್ವಿ. ಹಾಗೆ ಈ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಸೇರೋದಕ್ಕೆ ಕಾರಣ ಅಂತಂದ್ರೆ ಪ್ರವೀಣ್ ಮಲ್ನಾಡ್ ಅವರು ನಮ್ಮ ಊರಲ್ಲಿ ಈ ತರ ಒಂದು ಶಾಲೆ ಇದೆ, ಒಂದು ಸ್ವಚ್ಛಂದವಾಗಿ ಒಂದು ವಾತಾವರಣ ಬರಬೇಕು,
ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಕ್ಕೆ ನಾವೆಲ್ಲ ಬಂದು ಸೇರೋದಕ್ಕೆ ಮುಖ್ಯ ಕಾರಣನೇ ಪ್ರವೀಣ್ ಮಲ್ನಾಡ್ ಅವರು. ಸ್ಕಿಲ್ ಇದ್ದಾನೆ ಫುಲ್ ಇದು ಬ್ರೋ. ಕಷ್ಟ ಈ ಕಾಲದಲ್ಲಿ ಸೂಸೈಡ್ ಮಾಡ್ಕೊಂಡು ಗೊತ್ತಾಯ್ತಪ್ಪ. ಆ ಟೆಕ್ನಿಕಲ್ ಹೋದಾಗಿ ತಕ್ಷಣ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಬೆಂಗಳೂರು ಹೊರಟಿದೀವಿ. ನಮ್ಮ ಟೀಮ್ ನಲ್ಲಿ ಈ ಸರಿ ನನ್ನ ತಮ್ಮ ಸಹ ಬಂದಿದ್ದಾನೆ. ಎಸ್ ಕೆ ಬ್ರೋ ಏನಂತೀರಾ? ನಾಳೆ ಸ್ವಲ್ಪ ಬ್ಯಾಲೆನ್ಸ್ ಇದೆ ವರ್ಕು, ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬನ್ನಿ. ನಮ್ಮ ಜೊತೆ ಕೈ ಜೋಡಿಸಿದಂತ ಪ್ರತಿಯೊಬ್ಬರಿಗೂ, ನನ್ನ ಸ್ನೇಹಿತರಿಗೂ, ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ಪೇಂಟಿಂಗ್ ವರ್ಕ್ ನ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದಂತಹ ನಮ್ಮ ಸಹವರು ಇದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈಗ ಇವ್ರು ಓಡ್ತಾ ಇದ್ದಾರೆ, ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನಾಳೆ ಮುಗಿಸ್ಕೊಂಡು ನಾನು ಖಂಡಿತ ಬರ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಶಾಲೆ ಖಂಡಿತ ಇವರು ನಾವು ಜೊತೆಗೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಸೇರ್ಕೊಂಡು ನಾವು ಖಂಡಿತ. ಒಳ್ಳೆ ಆರ್ಟಿಸ್ಟ್ ಒಳ್ಳೆ ಆಗಬೇಕು ಅಂತ ಖಂಡಿತ ಪ್ರಯತ್ನ ಆಗ್ತಾರೆ, ಪಡ್ತಾ ಆಗ್ತಾರೆ. ಇದ್ದೀನಿ ಸರಿಂದ. ನಿಮ್ಗೂ ಶುಭ ಆಗ್ಲಿ. ಪ್ರಾಕ್ಟೀಸ್ ಖಂಡಿತ. ಮಾಡಿದ್ರೆ ಪಕ್ಕ ಬರ್ತಾರೆ, ಅದ್ರಲ್ಲೇನು ಡೌಟೇ ಇಲ್ಲ. ಸೊ ಕೆಲಸ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಪ್ರಾಕ್ಟೀಸ್ ಮಾಡಿದ್ರೆ 100% ಆರ್ಟಿಸ್ಟ್ ಆಗ್ತೀರಾ. ಮಾಡೋಣ ಆಗುತ್ತೆ ಬಿಡು, ಬೇಡ. ಓಕೆ ಸರಿ, ಬರ್ತೀರಿ ಎಲ್ಲ? Thank you. ಓಕೆ All the Thank best. you. ಓಕೆ. ಹೋಗ್ಲಿ.